ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ನೆಕ್ಸ್ಟ್. ನಾನು ನಿಮ್ಮ ನಾಗರಾಜ್. ಭ್ರಷ್ಟ ಶಾಸಕರೇ, ನಿಮ್ಮ ಹಣದ ದಾಹಕ್ಕೆ ಇನ್ನೆಷ್ಟು ಅಧಿಕಾರಿಗಳು ಬಲಿಯಾಗಬೇಕು? ವಿಶ್ಲೇಷಣೆ ಕೇಶವಣ್ಣ ಅಡಕರಣಿ, ಪ್ರಧಾನ ಸಂಪಾದಕರು, ಪಬ್ಲಿಕ್ ನೆಕ್ಸ್ಟ್. ಪುಗ್ಸಟ್ಟೆ ಯೋಜನೆಗಳಿಂದ ಈಗ ರಾಜ್ಯದ ಖಜಾನೆ ಬರಿದು ಸರ್ಕಾರಿ ನೌಕರರ ಸಂಬಳಕ್ಕೂ ತತ್ವಾರ ಬಂದಿರಬೇಕಾದ್ರೆ ಇನ್ನು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೇಳಲೇಬೇಡಿ. ಅಭಿವೃದ್ಧಿ ಕೆಲಸಗಳೇ ಇಲ್ಲದ ಕಾರಣ ಶಾಸಕರು ಬಾಯಿ ಬಡಿದುಕೊಳ್ಳುವಂತಾಗಿದೆ. ಅಭಿವೃದ್ಧಿ ಕೆಲಸಗಳಿಗೆ ಕೋಟಿ ಬಂದಾಗ ಅಷ್ಟಿಷ್ಟು ಬಾಚಿಕೊಳ್ಳುತ್ತಾ ಇದ್ದ ಶಾಸಕರು ಈಗ ಹಣವೇ ಬಾರದ ಕಾರಣ ಬರಿಗೈ ದಾಸರಾಗಿದ್ದಾರೆ. ದುಡ್ಡೇ ಇಲ್ಲ ಅಂದರೆ ಪಾಪ ಅವ್ರೇನು ಮಾಡಬೇಕು ನೀವೇ ಹೇಳಿ? ಈಗ ಹಣ ಗಳಿಸೋದಕ್ಕೆ ಶಾಸಕರಿಗೆ ಇರುವ ದಾರಿ ಒಂದೇ ಒಂದು ಅಂದರೆ ಅದು ವರ್ಗಾವಣೆ ದಂಧೆ. BJP, JDS, ಕಾಂಗ್ರೆಸ್ ಹೀಗೆ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿ ಇದ್ದರೂ ಶಾಸಕರಿಗೆ ವರ್ಗಾವಣೆ ದಂಧೆ ಮೇಯೋದಿಕ್ಕೆ ಹಚ್ಚ ಹಸಿರಿನ ಹುಲ್ಲುಗಾವಲು ಇದ್ದಂತೆ. ಆದರೆ ಈ ಸರ್ಕಾರದಲ್ಲಂತೂ ವರ್ಗಾವಣೆ ದಂಧೆ ಅನ್ನೋದು ಜೋರಾಗಿ ನಡೀತಾ ಇದೆಯಂತೆ. ಒಂದು ರೀತಿ ರೇಟ್ ಕಾರ್ಡ್ ಸಹ ಇದೆಯಂತೆ. PSIಗೆ 20 ಲಕ್ಷ, CPIಗೆ 40 ಲಕ್ಷ ಹಾಗೂ DYSP ಹುದ್ದೆಗೆ 50 ಲಕ್ಷದಂತೆ ರೇಟ್ ಫಿಕ್ಸ್ ಆಗಿದೆ ಅಂತ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಪತ್ರ ಬರೆದು ಕಂಪ್ಲೇಂಟ್ ಮಾಡಿದ್ದಾರೆ. ಆಯಕಟ್ಟಿನ ಜಾಗಗಳಿಗೆ ಬರಬೇಕಂದ್ರೆ ಅಧಿಕಾರಿಗಳು 70ರಿಂದ 1 ಕೋಟಿವರೆಗೆ ಶಾಸಕರು ಮತ್ತು ಮಂತ್ರಿಗಳ ಜೋಳಿಗೆಗೆ ಕಪ್ಪ ಕಾಣಿಕೆ ಹಾಕಬೇಕಾಗಿದೆ. ಈಗ ಶಾಸಕರು ಮಾತ್ರವಲ್ಲ, ಸಕುಟುಂಬ ಪರಿವಾರ ಈಗ ವರ್ಗಾವಣೆ ದಂಧೆಯಲ್ಲಿ ಮಗ್ನವಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಬಹುತೇಕ ವರ್ಗಾವಣೆ ದಂಧೆಗೆ ಬಲಿ ಆಗ್ತಾ ಇರೋರು ಹೆಚ್ಚಾಗಿ ಪೊಲೀಸ್ ಅಧಿಕಾರಿಗಳೇ ಇದ್ದಾರೆ. ನಿಯಮಾವಳಿ ಪ್ರಕಾರ ವರ್ಗಾವಣೆ ಆದಾಗ ಯಾವುದೇ ಪ್ರಶ್ನೆ ಉದ್ಭವಿಸೋದಿಲ್ಲ. ಆ ಬಗ್ಗೆ ಅಂಥ ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಮಂತ್ರಿಗಳಿಗೂ ಶಾಸಕರಿಗೂ 30-40 ಲಕ್ಷ ಕೊಟ್ಟು ತಮಗೆ ಬೇಕಾದ ಸ್ಥಳಕ್ಕೆ ಬಂದವರು ಕೆಲವೇ ತಿಂಗಳಲ್ಲಿ ಕೆಲಸಕ್ಕೆ ಬಾರದ ಸ್ಥಳಕ್ಕೆ ವರ್ಗಾವಣೆಗೊಂಡಾಗ ಆಘಾತಗೊಳ್ಳೋದು ಸಹಜವೇ ಅಲ್ವೇ? ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಕೆಲವು ದಿನಗಳ ಹಿಂದೆ ಯಾದಗಿರಿ ಟೌನ್ ಪೊಲೀಸ್ ಠಾಣೆಯ PSI ಪರಶುರಾಮ್ ಅವರ ಅನುಮಾನಾಸ್ಪದ ಸಾವು. ಯಾದಗಿರಿ ಟೌನ್ ಠಾಣೆಯಿಂದ ಕ್ರೈಮ್ ಬ್ರಾಂಚ್ಗೆ ಪರಶುರಾಮ್ ಅವರನ್ನು ಹಠಾತ್ ಆಗಿ ವರ್ಗಾವಣೆ ಮಾಡಿದ್ದರಿಂದ ಆಘಾತಗೊಂಡು ಅವರು ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹಣದ ಬೇಡಿಕೆಯೇ PSI ಪರಶುರಾಮ್ ಅವರ ಸಾವಿಗೆ ಕಾರಣ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹಾಗೂ ಅವರ ಪುತ್ರ ಸನ್ನಿಗೌಡ ಪಾಟೀಲ್ ತುನ್ನೂರು ಅವರೇ ನನ್ನ ಪತಿಯ ಸಾವಿಗೆ ಕಾರಣ ಅಂತ PSI ಪರಶುರಾಮ ಪತ್ನಿ ಶ್ರುತಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದರಿಂದ ಈ ಸಾವಿಗೆ ವರ್ಗಾವಣೆ ದಂಧೆ ಸುತ್ತಿಕೊಂಡಿದೆ ಅಂತಾನೆ ಹೇಳಬಹುದು. ಇನ್ನು ಬಲ್ಲ ಮೂಲಗಳ ಪ್ರಕಾರ ಮೃತ PSI ಪರಶುರಾಮ್ ಸಾಲ ಸೋಲ ಮಾಡಿ ಸುಮಾರು 30 ಲಕ್ಷ ಕೊಟ್ಟು ಕೇವಲ 7 ತಿಂಗಳ ಹಿಂದೆ ಯಾದಗಿರಿ ಟೌನ್ ಠಾಣೆಗೆ ಬಂದಿದ್ರು ಅಂತ ಕೇಳಿ ಬರ್ತಾ ಇದೆ. ಒಪ್ಪಂದದ ಪ್ರಕಾರ ಪರಶುರಾಮ್ ಕನಿಷ್ಠ 1 ವರ್ಷದ ಅವಧಿಗೆ ಯಾದಗಿರಿ ಟೌನ್ ಠಾಣೆಯಲ್ಲಿ ಕೆಲಸ ಮಾಡಬೇಕಾಗಿತ್ತಂತೆ. ಆದರೆ ಇನ್ನೂ 5 ತಿಂಗಳು ಬಾಕಿ ಇರಬೇಕಾದ್ರೆ ತನ್ನನ್ನು ಟ್ರಾನ್ಸ್ಫರ್ ಮಾಡಲಾಯಿತು ಅಂತ ತೀವ್ರ ಆಘಾತಕ್ಕೆ ಒಳಗಾಗಿದ್ರಂತೆ ಪರಶುರಾಮ್ ಅವರು. ಈ ಟ್ರಾನ್ಸ್ಫರನ್ನು ತಡಿಬೇಕಾದ್ರೆ 30-40 ಲಕ್ಷ ಕೊಡಬೇಕು ಅಂತ ಶಾಸಕ ಚನ್ನಾರೆಡ್ಡಿ ಅವರ ಪುತ್ರ ಸನ್ನಿಗೌಡ ಹೇಳಿದ್ರಂತೆ. ಇದರಿಂದ ಆಘಾತಗೊಂಡು ಪರಶುರಾಮ್ ಸಾವಿಗೀಡಾಗಿದ್ದಾರೆ ಎಂಬ ಆರೋಪ ಈಗ ಕೇಳಿ ಬರ್ತಾ ಇದೆ. ಈಗ ಪರಶುರಾಮ್ ಅವರ ಸ್ಥಳಕ್ಕೆ ವರ್ಗಾವಣೆ ಆಗಿ ಬಂದಿರುವ PSI ಹನುಮಂತ ಬಂಕಲಿಗೆ 20-30 ಲಕ್ಷ ಕೊಟ್ಟು ಬಂದಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇವೆ. ಯಾದಗಿರಿ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮರಳು ದಂಧೆ ವ್ಯಾಪಕವಾಗಿದೆ. ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಈ ಠಾಣೆ ಕಾಮಧೇನು ಕಲ್ಪವೃಕ್ಷ ಇದ್ದಂತೆ. ಅದಕ್ಕಾಗಿಯೇ ಇಲ್ಲಿಗೆ ಬರೋದಕ್ಕೆ ನಾ ಮುಂದು ಎಂಬ ಪೈಪೋಟಿ ಸಹ ಇದೆಯಂತೆ. ಆದರೆ ಪರಶುರಾಮ್ ಅವರು ಸಾವನ್ನ ತಂದುಕೊಳ್ಳುವಷ್ಟರ ಮಟ್ಟಿಗೆ ಆಘಾತಗೊಳ್ಳುವ ಅಗತ್ಯ ಇರಲಿಲ್ಲ. ನಿಯಮಾವಳಿಗೆ ವಿರುದ್ಧವಾಗಿ ತಮ್ಮ ವರ್ಗಾವಣೆ ಮಾಡಿದ್ರಿಂದ ಕರ್ನಾಟಕ ಆಡಳಿತಾತ್ಮಕ ಮಂಡಳಿಗೆ ಅಂದರೆ KATಗೆ ಹೋಗಿ ತಡೆಯಾಜ್ಞೆ ತರಬಹುದಾಗಿತ್ತು. ಆದರೆ ಈ ರಾಜಕಾರಣಿಗಳು ಅಂದಷ್ಟು ಸಾಮಾನ್ಯರಲ್ಲ. ಹಣಕ್ಕಾಗಿ ಯಾವುದಾದರೂ ವಾಮ ಮಾರ್ಗದಿಂದ ವರ್ಗಾವಣೆ ಅಥವಾ ಸಸ್ಪೆಂಡ್ ಮಾಡಿಸೋದಕ್ಕೆ ಹಿಂದೆ ಮುಂದೆ ಏನೂ ನೋಡೋದಿಲ್ಲ ಅನ್ನೋದು ಅಧಿಕಾರಿ ವರ್ಗಕ್ಕೆ ಚೆನ್ನಾಗಿ ಗೊತ್ತು. ರಾಜ್ಯದಲ್ಲಿ ಇಂತಹ ಸಾವಿನ ಪ್ರಕರಣಗಳು ಸಂಭವಿಸುತ್ತಲೇ ಇರ್ತವೆ. ಕೆಲವು ಬೆಳಕಿಗೆ ಬರ್ತವೆ, ಇನ್ನು ಕೆಲವು ಅಲ್ಲಿಯೇ ಮುಚ್ಚಿ ಹೋಗುತ್ತೆ.
ಕೆಲ ತಿಂಗಳುಗಳ ಹಿಂದೆ ಬೆಂಗಳೂರು ಕೆಆರ್ ಪುರಂ ಪೊಲೀಸ್ ಠಾಣೆ ಅಧಿಕಾರಿ ನಂದೀಶ್ ಅವರು ಇದೇ ರೀತಿ ಆಘಾತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ. ನಂದೀಶ್ ಅವರು ಸುಮಾರು 70 ಲಕ್ಷ ಕಪ್ಪ ಕೊಟ್ಟು ಕೆಆರ್ ಪುರಂ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಿ ಬಂದಿದ್ರಂತೆ. ಆದರೆ 6-8 ತಿಂಗಳು ಆಗುವಷ್ಟರಲ್ಲಿಯೇ ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಮೇರೆಗೆ ಇವರನ್ನ ಸಸ್ಪೆಂಡ್ ಮಾಡಲಾಯಿತು ಅಂತ ಹೇಳಲಾಗ್ತಾ ಇದೆ. ಸಸ್ಪೆಂಡ್ ಮಾಡೋದಕ್ಕೆ ಕಾರಣ ಏನು ಗೊತ್ತೇ? ಇವರ ಏರಿಯಾದಲ್ಲಿ ನಿಯಮಾವಳಿ ಉಲ್ಲಂಘಿಸಿ ಬಾರ್ ಒಂದು ರಾತ್ರಿ ಓಪನ್ ಆಗಿತ್ತಂತೆ. ಇದೇ ಕಾರಣ ಮುಂದೆ ಮಾಡಿಕೊಂಡು ನಂದೀಶ್ ಅವರನ್ನ ಸಸ್ಪೆಂಡ್ ಮಾಡಲಾಯಿತಂತೆ. ಸಸ್ಪೆಂಡ್ ಆಗಿದ್ರಿಂದ ಆಘಾತಗೊಂಡ ಪತಿ ಹೃದಯಾಘಾತಕ್ಕೀಡಾಗಿದ್ದಾರೆ ಅಂತ ನಂದೀಶ್ ಅವರ ಪತ್ನಿ ಆಪಾದಿಸಿದ್ರು. ಪೊಲೀಸ್ ಅಧಿಕಾರಿ ನಂದೀಶ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮುದಾಯಕ್ಕೆ ಸೇರಿದವರಾಗಿದ್ರು. ಯಾದಗಿರಿ PSI ಪರಶುರಾಮ್ ಪ್ರಕರಣದಂತೆ ಅದು ಸದ್ದು ಮಾಡಲಿಲ್ಲ. ಹೀಗಾಗಿ ಅಲ್ಲಿಯೇ ಮುಚ್ಚಿ ಹೋಯಿತು ಅಂತ ಪೊಲೀಸ್ ಇಲಾಖೆಯಲ್ಲೇ ಗುಸು ಕೇಳಿ ಬರ್ತಾ ಇದೆ. ಒಂದು ಮಾತಂತೂ ಸೂರ್ಯನ ಬೆಳಕಿನಷ್ಟೇ ಸತ್ಯ. ಇಂತಹ ಯಾವುದೇ ಪ್ರಕರಣದಲ್ಲೂ ಶಾಸಕರಿಗೆ ಅಥವಾ ಮಂತ್ರಿಗಳಿಗೆ ಶಿಕ್ಷೆ ಆದ ಉದಾಹರಣೆಯೇ ಇಲ್ಲ. SIT ಇರಬಹುದು ಅಥವಾ ಮತ್ಯಾವುದೇ ತನಿಖೆ ಇರಬಹುದು, ಆರೋಪ ಹೊತ್ತ ಶಾಸಕರು ಮತ್ತು ಮಂತ್ರಿಗಳಿಗೆ ಕ್ಲೀನ್ ಚಿಟ್ ಸಿಗೋದು ಗ್ಯಾರಂಟಿ. ಯಾದಗಿರಿ PSI ಪರಶುರಾಮ್ ಅವರ ಪತ್ನಿ ನೀಡಿದ ದೂರಿನ ಮೇರೆಗೆ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರ ಸನ್ನಿಗೌಡ ವಿರುದ್ಧ FIR ಆಗಿದ್ರೂ ಏನೇನೂ ಕ್ರಮ ಆಗೋದಿಲ್ಲ ಎಂಬ ಮಾತು ಈಗ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇಂತಹ ಪ್ರಕರಣದಲ್ಲಿ ಏನೇನು ಸಾಕ್ಷಿ ಬೇಕೋ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳು ಇರೋದೇ ಇಲ್ಲ. ಯಾದಗಿರಿ ಪ್ರಕರಣದಲ್ಲಿ ಯಾವುದೇ ಡೆತ್ ನೋಟ್ ಇಲ್ಲ ಅಥವಾ ಯಾವುದೇ ಸಾಕ್ಷಿ ಇಲ್ಲ ಅಂತ ಸ್ವತಃ ಗೃಹ ಮಂತ್ರಿ G. ಪರಮೇಶ್ವರ್ ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ತೀರ್ಪು ಏನು ಬರಬಹುದು ಅಂತ ನೀವೇ ಊಹಿಸಬಹುದು. ಈ ಬೆಳವಣಿಗೆ ನೋಡಿದ್ರೆ ಮೃತ ಪರಶುರಾಮ್ ಅವರ ಪತ್ನಿಗೆ ಯಾವುದೇ ನ್ಯಾಯ ಸಿಗುವ ಲಕ್ಷಣಗಳು ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಆದರೆ ಬಡತನದ ಬೇಗೆಯಲ್ಲಿ ಬೆಂದಿದ್ದ ಪರಶುರಾಮ್ ಅವರ ಸಾವಿಗೆ ಪ್ರತಿಯೊಬ್ಬರೂ ಮರುಕ ಪಡಲೇಬೇಕಾಗಿದೆ. ಅವರ ಹೋರಾಟದ ಬದುಕನ್ನು ನೋಡಿದ್ರೆ ಅವರ ಸಾವಿಗೆ ಖಂಡಿತ ನ್ಯಾಯ ಸಿಗಲೇಬೇಕು. ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ 4 ವಿಷಯಗಳನ್ನು ಫೇಲ್ ಆಗಿದ್ದ ಪರಶುರಾಮ್ ಬೆಂಗಳೂರಿನ ಗಾಲ್ಫ್ ಮೈದಾನದಲ್ಲಿ ದಿನಗೂಲಿ ಮಾಡಿದ್ರು. ಪುನಃ PUC ಪಾಸ್ ಆದ್ರಲ್ಲದೆ ಧಾರವಾಡದಲ್ಲೇ ಪದವಿ ಮುಗಿಸಿದ್ರು. ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಕ್ಸಸ್ ಕಂಡು FTA, PDO ಹೀಗೆ ಸುಮಾರು 10 ನೌಕರಿಗಳಿಗೆ ಆಯ್ಕೆಯಾಗಿದ್ರು. ಮುಂದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಜೈಲರ್ ಆಗಿದ್ದಾಗ 2018ರಲ್ಲಿ PSI ಹುದ್ದೆಗೆ ಆಯ್ಕೆಯಾಗಿದ್ರು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ಓರ್ವ ಅಧಿಕಾರಿ ನೇಣಿಗೆ ಶರಣಾಗಿದ್ದಾರೆ. ಹೇಳಿ ರಾಜಕಾರಣಿಗಳೇ, ನಿಮ್ಮ ಭ್ರಷ್ಟಾಚಾರಕ್ಕೆ ಇನ್ನಷ್ಟು ಅಧಿಕಾರಿಗಳು ಬಲಿಯಾಗಬೇಕು. ನಿಮ್ಮ ಹಣದ ಹಪಾಹಪಿತನಕ್ಕೆ ಇನ್ನಷ್ಟು ಕುಟುಂಬಗಳು ಅನಾಥ ಆಗಬೇಕು. ಪೊಲೀಸ್ ಅಧಿಕಾರಿಗಳೇ, ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ಮಾಡಿ. ದುರಾಸೆಗೆ ಬಿದ್ದು ಶಾಸಕರು ಮಂತ್ರಿಗಳ ಕೈಗೊಂಬೆ ಆಗಿ ಪಶ್ಚಾತ್ತಾಪ ಪಡಬೇಡಿ. ನಿಮ್ಮನ್ನು ನಂಬಿದ ಕುಟುಂಬದವರನ್ನ ಬೀದಿಗೆ ತರಬೇಡಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್.